ಒಂದು ಸಮಯದಲ್ಲಿ ಸಮ್ರಾಟ ಅಕ್ಬರ್ ರಾಜ್ಯದ ಅಮೋಘ ಆಡಳಿತದಲ್ಲಿ ಒಬ್ಬ ಬುದ್ಧಿಜೀವಿ ಬಿರ್ಬಲ್ ಇದ್ದರು. ಅಕ್ಬರ್ ಬಿರ್ಬಲ್ನ ಜ್ಞಾನ ಮತ್ತು ಚಾಲಾಕಿತನವನ್ನು ಮಾತ್ರವಲ್ಲದೆ ಅವನ ತೀಕ್ಷ್ಣ ಚಿಂತನೆ ಮತ್ತು ಅದ್ಭುತ ಪರಿಹಾರಗಳನ್ನು ಸಾಧಿಸುವ ಸಾಮರ್ಥ್ಯದ ಮೇಲೆ ಅವನ ನಂಬಿಕೆ ಇತ್ತು. ಒಂದು ದಿನ ಅಕ್ಬರ್ ಬಿರ್ಬಲ್ಗೆ ಚಾಲೆಂಜ್ ನೀಡಲು ನಿರ್ಧರಿಸಿದರು. ಬಿರ್ಬಲ್, ನಾನು ನಮ್ಮ ರಾಜ್ಯದಲ್ಲಿ ನನಗೆ ವಿಶ್ವಾಸಪಾತ್ರವಾದ ವ್ಯಕ್ತಿಯನ್ನು ಹುಡುಕಬೇಕಾಗಿದೆ. ನಾನು ಯಾರು ಮತ್ತು ಯಾವ ಕಾರಣಕ್ಕಾಗಿ ಹೇಳುತ್ತೇನೆ, ಅವರ ವಿಶ್ವಾಸವನ್ನು ಮಾತ್ರ ನನಗೆ ಸೇರಿಸಿಕೊಳ್ಳಲು ಸಮರ್ಥರಾಗಿರಲಿ, ಸಮ್ರಾಟ ಹೇಳಿದರು. ಬಿರ್ಬಲ್ ಈ ಕಠಿಣ ಸಾಧನೆಗೆ ನಾಚಿಕೆಯಿಲ್ಲದೆ ಅದನ್ನು ಸ್ವೀಕರಿಸಿದರು. ಅವರು ಆ ಹೊಸದಾದ ಕಾರ್ಯವನ್ನು ಒಪ್ಪಿಗೆಯಿಂದ ಸಾಗಿಸುವ ಹಿನ್ನೆಲೆಯಲ್ಲಿ ಅವರು ಅಕ್ಬರ್ಗೆ 1 ವಾರದಲ್ಲಿ ಹೀಗಿರಲು ಹೇಳಿದರು. ತಮ್ಮ ಮಾತಿನಲ್ಲಿ ನಂಬಿಕೆಯಿಡುತ್ತಾ ಬಿರ್ಬಲ್ ಕೆಲಸಕ್ಕೆ ಪ್ರಾರಂಭ ಮಾಡಿದರು. ಅವರು ವಿವಿಧ ಮನೆಗಳು ಮತ್ತು ಊರುಗಳ ಸಂಪರ್ಕದಲ್ಲಿ ನಡೆದುಕೊಂಡು ರಾಜ್ಯದಲ್ಲಿ ಅತ್ಯಂತ ವಿಶ್ವಾಸದಿಂದ ಸಮ್ರಾಟನಿಗೆ ಸೇರಿಸಲು ಅವರು ಹುಡುಕುವಂತೆ ಹೋದರು. ತೀವ್ರವಾದ ಶ್ರಮದ ನಂತರ ಬಿರ್ಬಲ್ ಗಾವುಗಳ ನಡುವಿನ ಮಧ್ಯೆ ಅಸಾಧಾರಣ ರೂಪದ ರಾಮುವನ್ನು ಕಂಡರು. ರಾಮು ಸಾಧಾರಣ ವ್ಯಕ್ತಿಯಾಗಿದ್ದರೂ ಅವನ ನೈತಿಕ ಭಕ್ತಿಯಿಂದ ಅವರು ಅವನನ್ನು ಆ ಅವಿಭಜ್ಯ ವ್ಯಕ್ತಿಯನ್ನಾಗಿ ಮಾಡಿದರು. ಅವರ ತಾಳ್ಮೆಯಿಂದ ಮೆರೆದ ಬಿರ್ಬಲ್ನು ಅಕ್ಬರ್ನ ಸಹಾಯಕ್ಕೆ ಮತ್ತು ಕುಶಲತೆಗೆ ತೋರಿದ ರಾಮುವ ವಿಷಯದಲ್ಲಿ ಅವರು ಹೇಳಿದರು. ಅಕ್ಬರ್ ರಾಮುವ ಆತ್ಮೀಯ ಸೇವೆ ಮತ್ತು ಶಕ್ತಿಯ ಬಗ್ಗೆ ಹೊಗಳಿದಾಗ ಅವರು ಅವರ ಪರಿಶ್ರಮವನ್ನು ಪ್ರಶಂಸಿಸಿದರು. ಅದರ ಬಳಿಕ ಅಕ್ಬರ್ನು ಆತನ ಸಂತತಿಯಲ್ಲಿ ಅದ್ಭುತವಾಗಿ ಪ್ರತಿಷ್ಠಿತಗೊಳಿಸಿದರು.